ಈ ಪರಿಯ ವಿಶ್ವಾಕೃತಿಯ ವರರೂಪ ಧರಿಸಿದ ನಾನು ದಿಟದಿಂ ಪಾಪ ಮಿಶ್ರಿತ ಮರ್ತ್ಯರುಳು ನಿನ್ನಿಂದ ಬೇರಾದ ಕಾಪುರುಷರಿಗೆ ವೇದ ಪಾಠ ಕಲಾಪ ಯಜ್ಞಕ್ರಿಯೆ ತಪವೂ ಬಹುರೂಪದಾನಗಳಲ್ಲಿ ಭಜಿಸಲು ಬಾರೆನಾನೆಂದ. ಕೃಷ್ಣ ಹೇಳ್ತಿದ್ದಾನೆ ಆ ವಿಶ್ವರೂಪದಲ್ಲಿ, ಅರ್ಜುನ, ಈ ನನ್ನ ರೂಪವನ್ನು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕು ಅಂತ ಅಂದ ತಕ್ಷಣ ಕಾಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಿನಗೆ ಈ ರೂಪ ಕಂಡಿದೆ ಅಂದರೆ ನೀನು ಯೋಚನೆ ಮಾಡು, ನೀನು ಎಂತಹ ಮಹಾನ್ ತಪಸ್ವಿ ಅಂತ, ನೀನು ಎಂಥ ಮಹಾನ್ ಭಕ್ತ ಅಂತ. ಯಾಕಂದರೆ ಈ ನನ್ನ ರೂಪವನ್ನು ಕಂಡವರು ಯಾರೂ ಇಲ್ಲ. ಮೊದಲನೇದಾಗಿ ನಾನು ಹುಟ್ಟಿದ ತಕ್ಷಣ ದೇವಕಿ ಮತ್ತು ವಸುದೇವರಿಗೆ ನಾನು ಕಂಡಿದ್ದು ನನ್ನ ಚತುರ್ಭುಜದಲ್ಲಿ. ಹುಟ್ಟಿದ ತಕ್ಷಣ ಅವನಿಗೆ ಚತುರ್ಭುಜ ಇತ್ತು ಅಂತಾಯಿತು. ಅಂದರೆ ಆ ಕಾರಾಗೃಹದಲ್ಲಿ ಕೃಷ್ಣನ ಜನ್ಮ, ಅವನು ಹೇಗೆ ಹುಟ್ಟಿದ್ದು, ವಿಷ್ಣುವಿನ ಅವತಾರದಲ್ಲೇ ಹುಟ್ಟಿದ್ದು ಶಿಶುವಾಗಿ. ಆದರೆ ತಕ್ಷಣ ಅದು ಮರೆಮಾಚಿ ಮತ್ತೆ 2 ಕೈಗಳಾಗಿ ಅವನನ್ನು ಕರ್ಕೊಂಡು ಹೋಗಿದ್ದಾಯಿತು. ಅಂದರೆ ಅಲ್ಲಿ ತೋರಿಸಿರುವಂತಹ ಒಂದು ವಿಶ್ವರೂಪ. ಅದಾದ ನಂತರ ಕೃಷ್ಣ ಸಂಧಾನ ಮಾಡೋ ವೇಳೆಯಲ್ಲಿ ಕುರು ಆಸ್ಥಾನದಲ್ಲಿ, ಅಂದರೆ ಧೃತರಾಷ್ಟ್ರನ ಎದುರುಗಡೆ ಯಾವಾಗ ದುರ್ಯೋಧನ ಕೃಷ್ಣನನ್ನು ಬಂಧಿಸಲಿಕ್ಕೆ ಹೋದ್ನೋ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಕೃಷ್ಣ ವಿಶ್ವರೂಪವನ್ನು ತೋರಿಸಿದ. ಆದರೆ ಅದು ವಿರಾಟ ರೂಪ ಆಗಿರಲಿಲ್ಲ. ವಿಶ್ವರೂಪ ಏನಕ್ಕೆ ತೋರಿಸಿದ? ಆವಾಗ ತೋರಿಸ್ಬೇಕಾಗಿತ್ತು, ನಾನು ಯಾರು, ನನ್ನನ್ನು ಬಂಧಿಸಲಿಕ್ಕೆ ನೀವ್ಯಾರು. ಯಾಕೆಂದರೆ ದುರ್ಯೋಧನ ಹುಲುಮಾನವ, ಅವನಿಗೆ ಕೃಷ್ಣನನ್ನು ಬಂಧಿಸುವಂತಹ ಸಾಮರ್ಥ್ಯ ಇದೆ. ಆ ಒಂದು ಸಂದರ್ಭದಲ್ಲಿ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದ. ಆ ವಿಶ್ವರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು ಬರೀ ಭೀಷ್ಮ, ದ್ರೋಣ, ಕೃಪರಿಗೆ ಮಾತ್ರ. ಯಾಕೆಂದರೆ ಅದು ಎಷ್ಟು ಪ್ರಕಾಶಮಯವಾಗಿತ್ತಂದರೆ ಆ ಆಸ್ಥಾನದಲ್ಲಿ ಇವರ ಕಣ್ಣುಗಳೆಲ್ಲ ಮುಚ್ಚಿ ಹೋಗಿತ್ತಂತೆ. ಅಂದರೆ ಅಂತಹ ರೂಪ ನೋಡಲಿಕ್ಕೂ ನಾನು ಭಾಗ್ಯ ಮಾಡಿರಬೇಕು, ಪುಣ್ಯ ಮಾಡಿರಬೇಕು, ನನ್ನಲ್ಲಿ ಆ ಭಕ್ತಿಯ ವರ್ಚಸ್ಸಿರಬೇಕು. ಅಂತಹ ಒಂದು ಕಣ್ಣುಗಳಿಗೆ ಮಾತ್ರ ಅಂತಹ ಒಂದು ರೂಪದ ದರ್ಶನ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅರ್ಜುನನಿಗೆ ಹೇಳ್ತಿದ್ದಾನಂತೆ, ಈ ನನ್ನ ರೂಪವನ್ನು ನೋಡಿದ್ದು ನೀನೊಬ್ಬನೇ. ಈ ಒಂದು ಹಂತದಲ್ಲಿ ನೀನು ನನ್ನ ರೂಪವನ್ನು ನೋಡಿದೆ ಅಂದರೆ ನೀನು ಎಷ್ಟು ಶ್ರೇಷ್ಠವಾದಂತಹ ವ್ಯಕ್ತಿ ಅನ್ನೋದನ್ನು ನೀನು ತಿಳ್ಕೊ ಅಂತ. ನೀನು ನನ್ನ ಗೆಳೆಯ ಆಗಿರ್ಬೋದು, ಸಖ ಆಗಿರ್ಬೋದು, ಎಲ್ಲವೂ ಹೌದು. ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಭಕ್ತ. ನಿನ್ನನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಹಾಗಾಗಿ ನಿನಗೆ ನಾನು ಈ ರೂಪವನ್ನು ತೋರಿಸಿದ್ದೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನು ಮುಂದುವರಿಸ್ತಾ ಅರ್ಜುನಲ್ಲಿ ಹೇಳ್ಕೊಳ್ತಾನಂತೆ. ಹೀಗೆ ಮುಂದೆ ಬರೆಯುತ್ತಾ, ಎಲೆ ಧನಂಜಯ, ಈ ತೆರದಲಿಹ ಸಲೆ ಭಯಂಕರ ರೂಪ ನೀಕ್ಷಿಸಿ ಅಳುಕದಿರು ಮತಿಗುಂದದಿರು. ನೀ ಮುನ್ನ ಕಂಡುವರಿದ ಲಲಿತದೆನ್ನಯ ರೂಪ ನಂಬದೆ ನಲಿದು ನೋಡೆಂದೆನುತ ಮುರರಿಪು ಚೆಲುವ ಮುಂದಿನ ರೂಪ ಧರಿಸಿದನು ಅರಸ ಕೇಳೆಂದ. ಕೃಷ್ಣ ಪರಮಾತ್ಮ ಮುಂದುವರಿತಾ ಹೇಳ್ತಾ ಇದ್ದಾನೆ, ನನ್ನ ಈ ಘೋರ ರೂಪವನ್ನು ನೋಡಿ ನೀನು ಖಂಡಿತವಾಗಿ ತಳಮಳಗೊಂಡಿದೆಯಾ ಮತ್ತು ದಿಗ್ಭ್ರಾಂತನಾಗಿದೆಯಾ. ಅದು ನಿಜಾನೂ ಹೌದು.
ಈಗ ಇದು ಮುಕ್ತಾಯವಾಗಲಿ, ಇದನ್ನು ನಾನು ಬಿಡ್ತಾ ಇದ್ದೀನಿ. ಈ ವಿಶ್ವ ವಿರಾಟ್ ರೂಪವನ್ನು ನಾನು ತ್ಯಜಿಸ್ಬಿಟ್ಟು ನನ್ನ ಸೌಮ್ಯ ರೂಪವನ್ನು ನಿನಗೆ ತೋರಿಸ್ತೀನಿ. ನೀನು ನನ್ನ ಭಕ್ತ ಅಲ್ವೇ, ನಿನ್ನ ಅಪೇಕ್ಷೆಯನ್ನು ಈಡೇರಿಸೋದು ನನ್ನ ಕರ್ತವ್ಯ. ಆದರೆ ಒಂದು ಮಾತು, ಏನದು ಮಾತು? ನೀನು ಯುದ್ಧ ಮಾಡೋದಿಲ್ಲ, ಭೀಷ್ಮ ದ್ರೋಣರನ್ನು ಸಾಯಿಸೋದಿಲ್ಲ, ಯುದ್ಧದಲ್ಲಿ ಅವ್ರನ್ನ ಮಣಿಸೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವ್ರನ್ನ ಯಾಕೆ ಸಾಯಿಸಬೇಕು? ಹೌದು, ಅವರೆಲ್ಲ ಪುಣ್ಯ ಪುರುಷರು, ಧರ್ಮಾತ್ಮರು ಎಲ್ಲನೂ ಹೌದು. ಆದರೂ ಕೂಡ ಅವರನ್ನು ಸಾಯಿಸಬೇಕು. ಕಾರಣ ಇಷ್ಟೇ, ದ್ಯೂತ ಕ್ರೀಡೆಯಲ್ಲಿ ಆಟದಲ್ಲಿ ಸೋತ ನಂತರ ದ್ರೌಪದಿಯನ್ನು ಎಳೆತಂದರು. ಅವಳು ವಸ್ತ್ರಾಪಹರಣ ಮಾಡಬೇಕಾದ್ರೆ ಅಲ್ಲೇ ಕೂತಿರುವಂಥ ಈ ಭೀಷ್ಮ ದ್ರೋಣರು ಏನಾದರೂ ಮಾಡಿದ್ರ? ಅದನ್ನು ತಡೆದ್ರ? ಆ ತಮ್ಮ ಕಣ್ಣುಗಳಿಂದ ಅದನ್ನು ನೋಡ್ತಾನೆ ಇದ್ರು ತಾನೆ. ಇದಕ್ಕಿಂತ ಮಹಾಪಾಪ ಒಂದು ಬೇಕಾ? ಈ ಪಾಪದ ಫಲವಾಗಿ ಅವರು ಈ ಯುದ್ಧದಲ್ಲಿ ಸಾಯಲೇಬೇಕು. ಯಾಕಂದರೆ ಕರ್ಮಗಳನ್ನು ಮಾಡಿದಾಗ ಕರ್ಮಕ್ಕೆ ನಾವು ತಕ್ಕ ಒಂದು ಇದನ್ನು ಪ್ರತಿಫಲವನ್ನು ಕೊಡಲೇಬೇಕು. ಅವರು ಮಾಡುವ ಆ ಕರ್ಮ, ಅವರು ಎಷ್ಟೋ ಒಳ್ಳೆಯ ಕರ್ಮಗಳನ್ನು ಅದು ಅಲ್ಲಿ ಶೂನ್ಯ ಮಾಡಿಬಿಟ್ಟಿದೆ. ಯಾಕಂದರೆ ಆ ಒಂದು ತಪ್ಪಿನಿಂದ ಅವ್ರಿಗೆ ಇವತ್ತು ಈ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಒಂದು ಮಹಿಳೆಯನ್ನು ಅಲ್ಲಿ ಹೇಗೆ ಇದನ್ನು ಮಾಡ್ತಿರುವಾಗ ಇವರು ಸುಮ್ಮನೆ ನೋಡಿ ಅದನ್ನು ಏನೂ ಕೇಳಿದ್ರು, ಅದು ಅನ್ಯಾಯನೇ ಕೂಡ. ಅನ್ಯಾಯವನ್ನು ನಾವು ಅನುಭವಿಸೋದು ಅನ್ಯಾಯವೇ, ಅನ್ಯಾಯವನ್ನು ನೋಡಿ ಸುಮ್ಮನೆ ಇರೋದು ಕೂಡ ಪಾಪವೇ. ಸೊ ಇದನ್ನು ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಿದ್ದಾನೆ, ನಾನೇನು ಈ ವಿರಾಟ ರೂಪವನ್ನು ಬಿಡ್ತಾ ಇದ್ದೀನಿ, ತ್ಯಜಿಸ್ತಾ ಇದ್ದೀನಿ, ನಿನಗೆ ಬೇಕಾಗಿರೋ ರೂಪವನ್ನು ತೋರಿಸ್ತಾ ಇದ್ದೀನಿ. ಆದರೂ ಒಂದು ಮಾತಿಗೆ ಹೇಳ್ತಾ ಇದ್ದೀನಿ, ಈ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳು ಸಾಯಬೇಕು. ಯಾಕೆ ಕಾರಣ? ಅವ್ರು ಮಾಡಿರುವಂತಹ ಒಂದು ತಪ್ಪಿನಿಂದ. ಅವರು ಕೂಡ ಅಧರ್ಮದಲ್ಲಿ ಪಾಲುಗಾರರಾದರು. ಯಾಕಂದರೆ ನಾವೇ ತಪ್ಪು ಮಾಡಬೇಕಂತಿಲ್ಲ, ತಪ್ಪು ಮಾಡಿದ್ದನ್ನು ನೋಡ್ತಾ ಸುಮ್ಮನಿದ್ರೂ ಕೂಡ ಅದು ತಪ್ಪೆ ಅಲ್ವಾ? ಇದನ್ನು ಎಷ್ಟೊಂದು ಸೂಕ್ಷ್ಮವಾಗಿ ಕೃಷ್ಣ ಪರಮಾತ್ಮ ಹೇಳಿದಾನೆ. ಇವತ್ತಿನ ಕಾಲದಲ್ಲೂ ನಾವು ನೋಡ್ಕೊಂಡು ಏನು ಮಾಡ್ತೀವಿ, ಇರಲಿ ಬಿಡಿ, ಅವ್ರಿಗಾಗುತ್ತೆ, ನಮಗೇನು, ನಮ್ಮ ಮನೇಲಿ ನಾವು ಬೆಚ್ಚಗಿದ್ದೀವಲ್ವಾ, ನಮ್ಮ ಮನೇಲಿ ನಾವು ಆರಾಮಾಗಿದ್ದೀವಲ್ಲ, ನಾವು ಯಾಕೆ ಅವ್ರ ಸುದ್ದಿಗೆ ಹೋಗೋಣ, ಈ ಎಲ್ಲ ಮಾತುಗಳು ಹೇಳ್ತೀವಿ. ಅದನ್ನು ಆ ಅಧರ್ಮ ನಡೀತಾ ಇದೆ ಅಂತಂದಾಗ ಅಧರ್ಮವನ್ನು ನಾವು ಪೋಷಿಸಿದರೆ ಅದು ನಾವೇ ಮಾಡುವಂಥ ಅಧರ್ಮ ಆಗುತ್ತೆ. ಅದನ್ನು ನೋಡಿ ನಾವು ಸುಮ್ಮನೆ ಇರಬಾರ್ದು, ಅದಕ್ಕೆ ನಾವು ಪ್ರತೀಕಾರ ಮಾಡಲೇಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾಗಿ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆ ಮಾಡಿರೋ ತಪ್ಪಿಗೆ ಅವರು ಇವತ್ತು ಶಿಕ್ಷೆ ಅನುಭವಿಸಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಈ ವಿರಾಟ್ ರೂಪವನ್ನು ತ್ಯಜಿಸ್ತಾ ಇದ್ದೀನಿ, ಅಗೋ ನೋಡು ಅಂತ. ಮುಂದೆ ಬಳಿಕ ನರ ನಿಂತೆಂದ ಲಕ್ಷ್ಮೀ ನಿಳಯ ಕೇಳೈ, ನಿನ್ನ ಮಾನುಷ ಚಲುವ ರೂಪನು ಕಂಡು ಮಗುಳೆಚ್ಚರು ಜನಿಸಿತೆನಗೆ, ತಿಳಿದುದಂತಃಕರಣ ಚಿತ್ತವು ನೆಲೆಗೆ ನಿಂದಿಹುದು, ಎನ್ನ ಪ್ರಕೃತಿಯ ಹೊಲಬನೈದಿದೆನು, ಈಗ ನಾನು ಎಲೆ ಕೃಷ್ಣ ಕೇಳೆಂದ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನಿಗೆ ಅತಿಯಾದ ಸಂಭ್ರಮ ಅಂತೆ. ಅವನ ಬಾಯಲ್ಲಿ ಹೊರಡ್ತಾ ಇದೆ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಅಂದರೆ ಸರ್ವಲೋಕದಲ್ಲೂ ಅತ್ಯಂತ ಸುಂದರನಾದಂಥ ನಿನ್ನನ್ನು ನಾನು ಈ ಚಕ್ಷುಗಳಿಂದ ನೋಡ್ತಾ ಇದ್ದೀನಿ. ನೀನು ಸಮಸ್ತ ವಿಶ್ವದ ಆಧಾರ, ಆದಿಶೇಷನ ಮೇಲೆ ನೀನು ಶಯನಿಯಾಗಿರುವೆ, ಆದಿಶೇಷನ ಮೇಲೆ ಮಲಗಿರುವೆ. ಕಮಲನಾಭಿಯನ್ನು ಹೊಂದಿರುವ ನೀನು ಸರ್ವಲೋಕಗಳಿಗೂ ದೇವೋತ್ತಮ ನಾಥನಾಗಿದ್ದೀಯ. ಭವಭಯವನ್ನು ನಿವಾರಿಸೋನು. ಯಾರಿಗೂ ನಿನ್ನನ್ನು ನೋಡಿದ ತಕ್ಷಣ ಎಂತಹ ಭಯ ಇದ್ದರೂ ಅದು ನಿವಾರಣೆ ಆಗುತ್ತೆ. ಅಂದರೆ ಭವಭಯವನ್ನು ನಿವಾರಿಸುವಂತಹ ನೀನು ಶ್ರೀ ವಿಷ್ಣು, ನಿನಗೆ ನನ್ನ ನಮಸ್ಕಾರಗಳು. ಅಂದರೆ ಆ ವಿರಾಟ ರೂಪ, ಉಗ್ರರೂಪ, ವಿಶ್ವರೂಪದಿಂದ ಯಾವಾಗ ಕೃಷ್ಣ ಮರಳಿ ವಿಷ್ಣು ರೂಪ, ಯಾಕಂದರೆ ಕೃಷ್ಣ ಎರಡೇ ಕೈ, ಮನುಷ್ಯ ರೂಪ ಅದು. ಆದರೆ ವಿಷ್ಣು ರೂಪ ಅಂತಂದಾಗ ಅವನು ಚತುರ್ಭುಜ,
4 ಕೈಗಳು ಅಲ್ವಾ. ಅವನ ಕೈಯಲ್ಲಿ ಅದೇ ಶಂಖ ಚಕ್ರ ಗದಾ ಹಸ್ತ ಪದ್ಮ ಅಂತ ಹೇಳ್ತೀವಿ. ಆ ಒಂದು ರೂಪ ಅತ್ಯಂತ ಸುಂದರವಾದಂತಹ ರೂಪ. ಅದು ಇರುವಂಥದ್ದು ಎಲ್ಲಿ? ಕ್ಷೀರಸಾಗರ. ಅವನು ಇರುವಂಥದ್ದು ಶಯನ, ಅಂದರೆ ಶೇಷನ ಮೇಲೆ ಮಲಗಿರುವಂತಹ ಒಂದು ಸುಂದರವಾದಂಥ ಅದ್ಭುತವಾದಂತಹ ರೂಪ ಅದು. ಅವನು ಕಮಲನಯನ ಅಂತ ಹೇಳ್ತೀವಿ. ಅವನ ಕಣ್ಣುಗಳು ಎಷ್ಟು ಸುಂದರ ಅಂತಂದರೆ ಕಮಲದ ಹಾಗೆ. ಅವನ ಬಣ್ಣ ಎಷ್ಟು ಚಂದ ಅಂತಂದರೆ ಗುಲಾಬಿ ಹೂವಿನ ಹಾಗೆ. ಅವನ ನೋಡೋದೇ ಒಂದು ಅದ್ಭುತ. ಯಾಕೆ ಹೇಳ್ತೀವಿ ನಾವು ವಿಷ್ಣು ಅಂದರೆ ಅಲಂಕಾರ ಪ್ರಿಯ ಅಂತ. ಎಷ್ಟು ಅಲಂಕಾರ ಮಾಡ್ತೀರೋ ಅಷ್ಟು ಸುಂದರ ಅವನು. ನೀವು ತಿರುಪತಿಗೆ ಏನಾದರೂ ಹೋದರೆ ನೀವು ನೋಡೋದೇನಲ್ಲಿ ಅವನ ಮೇಲಿಂದ ಕೆಳಗವರೆಗೂ ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ, ಒಡವೆಗಳ ಅಲಂಕಾರ, ಅಲಂಕಾರದಲ್ಲೇ ಅಲಂಕಾರ. ಅಂತಹ ಶ್ರೀ ವಿಷ್ಣುವನ್ನು ಆ ಅಲಂಕಾರಿಕ ರೂಪದಲ್ಲಿ ನೋಡೋದು ಎಷ್ಟು ಸುಂದರ ಅಲ್ವಾ. ಇದನ್ನು ಕಣ್ತುಂಬಿ ನೋಡ್ತಾ ಇರೋದು ಅರ್ಜುನನ ಮನ ತುಂಬಿ ಬಂದಿದೆ. ಏನಂದರೆ ಇಂತಹ ಸುಂದರವಾದಂತಹ ಒಂದು ಸಹಜವಾದಂತಹ ರೂಪವನ್ನು ನೋಡಿ ಅವನ ಮನಸ್ಸು ಅತ್ಯಂತ ಸಮಾಧಾನವಾಗಿದೆ ಅಂತೆ. ಅರ್ಜುನನಿಗೆ ಮನತೃಪ್ತಿ ಆಗಿಬಿಟ್ಟಿದೆ ಇವಾಗ. ಏನು? ಆ ಒಂದು ಭವ್ಯವಾದಂತಹ ರೂಪವನ್ನು ನೋಡಿ ಮನಸ್ಸಿನಲ್ಲಿ ಆನಂದ ಭರಿತನಾಗಿ ಮುಂದೆ ಹೇಳ್ತಿದ್ದಾನೆ. ಎಲೆ ಧನಂಜಯ, ಉಳಿದ ನರರಿಗೆ ನೆಲೆಗೆ ಕಾಣಲು ಶಕ್ಯವಲ್ಲದ ಬಲಿದ ರೂಪನು ಧರಿಸಿಕೊಂಡಿದ್ದ ಎನ್ನ ಮೂರ್ತಿಯನು ಒಲವಿನಿಂದೀಕ್ಷಿಸಿದೆ. ಯಾವುದ ಹಲವು ದೇವರು ನಿತ್ಯವಾಗಿದನು ಒಲವಿನಿಂದೀಕ್ಷಿಸಲು ಬಯಸುವರೆಂದನ ಸುರಾರಿ. ಕೃಷ್ಣ ಹೇಳ್ತಿದ್ದಾನೆ ಅರ್ಜುನನಿಗೆ, ಈ ನನ್ನ ರೂಪ ಇದೆಯಲ್ಲ, ಇದು ಅಷ್ಟು ಸಹಜವಾಗಿ ಸುಲಭವಾಗಿ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನೋಡ್ತಿದೆಯಾ ಅಂದರೆ ಕಾರಣ ಇಷ್ಟೇ, ನೀನು ನನ್ನಲ್ಲಿ ಇಟ್ಟಿರುವಂಥ ಅದಮ್ಯವಾದಂತಹ ಭಕ್ತಿ. ಯಾರು ಮನಸ್ಸನ್ನು ನನ್ನಲ್ಲಿ ನೆಟ್ಟಿಕೊಂಡು ಭಕ್ತಿ ಶ್ರದ್ಧೆಯಿಂದ ನನ್ನನ್ನು ಸೇವಿಸ್ತಾರೋ, ಯಾವುದೇ ಫಲಾಪೇಕ್ಷತೆ ಇಲ್ಲದೇನೆ, ಅಂದರೆ ನನಗಿದೆಲ್ಲ ಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ನನ್ನನ್ನು ಪೂಜಿಸಿದರೆ ಪ್ರಯೋಜನ ಇಲ್ಲ. ಯಾವುದು ಫಲಾಪೇಕ್ಷತೆ ಇಲ್ಲದೇ ಧರ್ಮನಿಷ್ಠರಾಗಿ ಕರ್ತವ್ಯದಿಂದ ಭಕ್ತಿಯಿಂದ ನನ್ನನ್ನು ಸೇವಿಸಿದರೆ ನಾನು ಯಾವಾಗಲೂ ಅವರಿಗೆ ದರ್ಶನ ಭಾಗ್ಯವನ್ನು ನೀಡ್ತೀನಿ. ಆದರೆ ನನ್ನನ್ನು ನೋಡಬೇಕು ಅಂತ ದೇವಾನುದೇವತೆಗಳು ಕಾಯ್ತಿರ್ತಾರೆ. ನಾನು ಯಾರೋ ತಪಸ್ಸು ಮಾಡಿದ್ರು ಅಂತ ಒಲಿಯೋದಿಲ್ಲ, ಯಾರೋ ನನ್ನನ್ನು ತುಂಬ ಆಡಂಬರದಿಂದ ಪೂಜೆ ಮಾಡಿದ್ರು ಅಂತ ಅವ್ರಿಗೆ ನಾನು ಒಲಿಯೋದಿಲ್ಲ. ಯಾರು ನನ್ನನ್ನು ತೋರಿಸ್ಲಿಕ್ಕೆ ನಾನು ಪೂಜೆ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಪೂಜೆ ಮಾಡಿದವ್ರಿಗೂ ನಾನು ಒಲಿಯೋದಿಲ್ಲ. ಎಂತೆಂತಹ ದೇವಾನುದೇವತೆಗಳು ನನ್ನನ್ನು ಕಂಡಿಲ್ಲ, ನನ್ನ ಈ ರೂಪವನ್ನು ಕಂಡಿಲ್ಲ. ಯಾಕೆ ಅಂತಂದರೆ ನನಗೆ ಬೇಕಾಗಿರೋದು ನಿಸ್ವಾರ್ಥವಾದಂತಹ ಭಕ್ತಿ, ನನ್ನಲ್ಲಿ ಇಟ್ಟುಕೊಂಡಿರುವಂಥ ನಿಷ್ಠೆ, ಭಕ್ತಿ ಭಾವ ಅದು ನಿನ್ನಲ್ಲಿದೆ. ನೀನು ನನ್ನ ಸ್ನೇಹಿತ ಹೌದು, ಸಖ ಅದು ಆದರೂ ಕೂಡ ನಿನ್ನಲ್ಲಿ ಒಂದು ಆಂತರಂಗದಲ್ಲಿ ಇರುವಂತಹ ಒಂದು ಭಕ್ತಿ ಇದೆಯಲ್ಲ, ಆ ಭಕ್ತಿಯನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಿನಗೆ ನನ್ನ ಈ ದರ್ಶನ ಭಾಗ್ಯ ಸಿಕ್ಕಿರೋದು. ದೇವಾನುದೇವತೆಗಳಿಗೂ ಸಿಗದೇ ಇರೋದು ನಿನಗೆ ಸಿಕ್ಕಿರೋದು ಕಾರಣ ಇಷ್ಟೇ. ಏನು ಅಂದರೆ ನೀನು ಇಟ್ಟಿರುವಂತಹ ಈ ನಿಷ್ಠೆ ನನ್ನಲ್ಲಿ. ನಾನು ಯಾರಿಗೆ ದಕ್ತೀನಪ್ಪ ಅಂತಂದರೆ ಯಾರು ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನಲ್ಲಿ ಅದ್ವೈತ ಭಾವವನ್ನು ಇಟ್ಕೊಳ್ತಾರೋ, ಅಂದರೆ ನಾನೇ ನೀನು ನೀನೇ ನಾನು ಅನ್ನುವಂಥ ಅದ್ವೈತ ಭಾವವನ್ನು ಇಟ್ಕೊಳ್ತಾರೋ, ನನ್ನಲ್ಲಿ ತಮ್ಮನ್ನು ಸೇರಿಸ್ಕೊಳ್ತಾರೋ ಅಂಥವರಿಗೆ ಮಾತ್ರ ನನ್ನ ದರ್ಶನ ಭಾಗ್ಯ ಸಾಧ್ಯ, ನನ್ನ ಕೃಪೆ ಸಾಧ್ಯ, ನನ್ನ ಒಂದು ಆಶೀರ್ವಾದ ಸಾಧ್ಯ. ಹಾಗಾಗಿ ಇವತ್ತು ನಿನಗೆ ನನ್ನ ಈ ದರ್ಶನ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ, ನೀನು ನನ್ನಲ್ಲಿ ಇಟ್ಟಿರುವಂಥ ಅಪರಿಮಿತವಾದಂತಹ ಪ್ರೀತಿ ಭಕ್ತಿ ಭಾವ, ನಿನ್ನನ್ನೇ ನಾನು ಅಂತ ತಿಳ್ಕೊಂಡಿದೆಯಲ್ಲ, ಆ ಒಂದು ಕಾರಣಕ್ಕೆ ನಿನಗೆ ನಾನು ನನ್ನ ಈ ಒಂದು ದರ್ಶನವನ್ನು ನೀಡಿದ್ದೀನಿ ಅಂತ ಹೇಳ್ತಾ ಅತಿ ಪ್ರೀತಿಯಿಂದ ಅರ್ಜುನನಿಗೆ ತನ್ನ ಆ ಒಂದು ದರ್ಶನವನ್ನು ನೀಡ್ತಾ ಇದ್ದಾನಂತೆ ಭಗವಂತ. ಯಾವ ರೂಪದಲ್ಲಿ? ವಿಷ್ಣು ರೂಪದಲ್ಲಿ. ಸೊ ಹೀಗೆ ನೀಡಿಬಿಟ್ಟು